ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಏನಪ್ಪ ಕೈ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ? ಹೌದು, ಖಂಡಿತ. ಇವತ್ತಿನ ವಿಚಾರ ನಮ್ಮ ಕೈ ನಮ್ಮ ಗುರು. ಹ್ಯಾಂಡ್ ಅ ಲೆಸನ್ ಫಾರ್ ಲೈಫ್. ಹಾಗಿದ್ರೆ ಏನು ಈ ವಿಚಾರ ಅಂತ ತಿಳ್ಕೊಬೇಕಾ? ನಿಮಗೂ ಆಸಕ್ತಿ ಇದೆಯಾ? ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಚಾರ ಕೈ. ಈ ಕೈಯಿಂದ ನಮ್ಮ ಜೀವನಕ್ಕೆ ಅನೇಕ ಪಾಠಗಳನ್ನು ಹಾಗೆ ಮೌಲ್ಯಗಳನ್ನು ತಿಳಿಸ್ಕೊಡುತ್ತೆ. ಅದು ಏನು ಅಂತ ನಾನು ತಿಳ್ಕೊಂಡಿರುವಂಥ ವಿಚಾರಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಹ್ಯಾವ್ ಯು ಎವರ್ ಥಾಟ್ ದ್ಯಾಟ್ ಯೋರ್ ಹ್ಯಾಂಡ್ ಇಸ್ ನಾಟ್ ಜಸ್ಟ್ ಟು ವರ್ಕ್, ಇಟ್ ಈಸ್ ಅ ಟೀಚರ್ ಫಾರ್ ಲೈಫ್. ಆಲ್ ದ 5 fingers teaches us different lessons. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನಮ್ಮ ಕೈ ನಮಗೆ ಗುರುವಾಗಿರುತ್ತೆ, ಆ ಕೈನಲ್ಲಿರುವಂಥ ಬೆರಳುಗಳು ನಮಗೆ ಪಾಠವನ್ನು ಹೇಳ್ಕೊಡುತ್ತೆ ಅಂತ ಎಂದಾದರೂ ಒಮ್ಮೆ ಯೋಚಿಸಿದ್ದೀರಾ? ಇಲ್ವಾ? ಅಥವಾ ಯೋಚಿಸಿದ್ದೀರಾ? ಏನು ಪಾಠಗಳನ್ನು ಹೇಳುತ್ತೆ, ಹಾಗೆ ಏನನ್ನು ಸೂಚಿಸುತ್ತೆ, ಯಾವ ಮೌಲ್ಯಗಳನ್ನು ನಮಗೆ ಹೇಳುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ಒಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲೇ ಹೇಳಿದೆ, ಈ ಕೈ ನಮ್ಮ ಕೈ ನಮ್ಮ ಗುರು ಅಂತ. ಇದನ್ನು ಏನಂತ ಹೇಳ್ತೀವಿ? ಥಮ್ಸ್ ಅಪ್. ಥಮ್ಸ್ ಅಪ್ ಅಂತ ಹೇಳಿದ್ರೆ, ಥಮ್ಸ್ ಅಪ್ ಸೇಸ್ ಬಿ ಕಾನ್ಫಿಡೆಂಟ್. ಹಾಗಿದ್ರೆ ನೀವು ಮಾಡುವಂಥ ಕೆಲಸಗಳನ್ನು ತುಂಬ ಆತ್ಮವಿಶ್ವಾಸದಿಂದ ಮಾಡಿ ಅಂತ ಈ ಒಂದು ಹೆಬ್ಬೆರಳು ನಮಗೆ ಸೂಚನೆಯನ್ನು ಕೊಡುತ್ತೆ. ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತೀವಿ. ಇದು ಏನನ್ನು ಸೂಚಿಸ್ತಾ ಇದೆ? ಇಂಡೆಕ್ಸ್ ಫಿಂಗರ್ ಸೇಸ್ ಅಬೌಟ್ ಡೈರೆಕ್ಷನ್ ಆ್ಯಂಡ್ ಡಿಸಿಪ್ಲಿನ್. ಹಾಗೆ ಅಂದರೆ ಪ್ರತಿಯೊಬ್ಬರ ಜೀವನಕ್ಕೂ ಶಿಸ್ತು ಮತ್ತು ದಾರಿಯನ್ನು ತೋರಿಸುವಂಥದ್ದೇ ಈ ಇಂಡೆಕ್ಸ್ ಫಿಂಗರ್ನ ಕೆಲಸವಾಗಿರುತ್ತೆ. ಅದನ್ನು ನಮಗೆ ಹೇಳ್ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಜೀವನಕ್ಕೂ ದಾರಿ ಮುಖ್ಯ, ಆ ದಾರಿಯಲ್ಲಿ ನಾವು ಶಿಸ್ತಿನಿಂದ ಸಾಗುವುದು ಮುಖ್ಯ ಅಂತ ಹೇಳುತ್ತೆ. Middle finger, it says that we should have tolerance and balance in life. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಸಹನೆ ಮತ್ತು ಸಮತೋಲನ ಅತಿ ಮುಖ್ಯ ಎಂದು ನಮಗೆ ಹೇಳಿಕೊಡುತ್ತದೆ. Ring finger, it says about love and commitment. ಇದು ಸಂಬಂಧಗಳ ಸಂಕೇತ. ಅಂದರೆ ಫ್ಯಾಮಿಲಿ, ಫ್ರೆಂಡ್ಸ್, ಮ್ಯಾರೇಜ್ ಈ ಎಲ್ಲದಕ್ಕೂ ನಿಷ್ಠೆ ತುಂಬ ಮುಖ್ಯ ಅನ್ನುವುದನ್ನು ಸೂಚಿಸುತ್ತೆ. ಲಿಟಲ್ ಫಿಂಗರ್, ಇಟ್ ಸೇಸ್ ಸ್ಟೇ ಹಂಬಲ್. ಅಂದರೆ ಇದು ಎಲ್ಲ ಬೆರಳುಗಳಿಗಿಂತ ಸಣ್ಣದಾದದ್ದು. ಆದರೂ ಅದು ಏನು ಹೇಳುತ್ತೆ ಅಂದರೆ, ಅಹಂಕಾರವನ್ನು ಬಿಟ್ಟು ವಿನಮ್ರವಾಗಿರಿ ಎಂಬುದನ್ನು ಸೂಚಿಸುತ್ತೆ. ಹೌದಲ್ವಾ? ಯಾವ ರೀತಿಯಲ್ಲಿ ಈ ಕೈ ನಮಗೆ ನಮ್ಮ ಜೊತೆಯಲ್ಲೇ ಇರುತ್ತೆ, ಇದರಿಂದ ಕಲಿಯೋದು ತುಂಬ ಇರುತ್ತೆ. ಹೌದಲ್ವಾ? ಹಾಗಿದ್ರೆ ಇನ್ನೂ ಅಬ್ಸರ್ವ್ ಮಾಡ್ತಾ ಹೋಗಿ, ಈಗ ನಿಂತಾಗ ಈ ರೀತಿ ಯಾವುದರಲ್ಲೂ ಸಮಾನತೆ ಇಲ್ಲ, ಆದರೆ ಎಲ್ಲವೂ ಜೊತೆಯಾಗಿದ್ದಾವೆ. ಹೌದಲ್ವಾ? ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಎಲ್ಲವೂ ಸಮಾನವಾಗಿರೋದಿಲ್ಲ. ಆದರೆ ನಾವೇನು ಮಾಡಬೇಕಾಗತ್ತೆ ಅಂದರೆ, ಅನುಸರಿಸ್ಕೊಂಡು ಹೋಗಬೇಕಾಗತ್ತೆ, ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ಅಡ್ಜಸ್ಟ್ಮೆಂಟ್ ಅಂತ ಮಾಡಿಕೊಂಡಾಗ ಪ್ರತಿಯೊಬ್ಬರ ಜೀವನದಲ್ಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರೀತಿ ಆಗುತ್ತೆ. ಕೈಯನ್ನು ಮುಷ್ಟಿ ಮಾಡಿದಾಗ ನಮ್ಗೆ ಏನು ಹೇಳುತ್ತೆ? ಇದು ಸಮಾನ ಮನೋಭಾವವನ್ನು ತೋರಿಸುತ್ತೆ, ಹಾಗೆ ಮಾನವೀಯತೆಯನ್ನು ತೋರಿಸುತ್ತೆ, ಹಾಗೆ ಮುಷ್ಟಿಯನ್ನು ನೋಡಿದ್ರೆ ನಮ್ಮ ಶಕ್ತಿಯನ್ನು ಸಹ ತೋರಿಸುತ್ತೆ.
ನೋಡಿದ್ರಲ್ಲ, ಈ 5 ಬೆರಳುಗಳು ನಮ್ಮ ಜೀವನದ ಮೌಲ್ಯವನ್ನು ತಿಳಿಸ್ಕೊಡುತ್ತೆ. ಈ ನಮ್ಮ ಕೈ ನಮ್ಮ ಗುರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಬೆರಳುಗಳಿಂದ ನಾವು ತಿಳ್ಕೊಂಡಿದ್ದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳು ನಮ್ಮ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮವಿಶ್ವಾಸ ಇರಬೇಕು ಅಂತ ಹೇಳುತ್ತೆ. ಎರಡನೆಯದು ಇಂಡೆಕ್ಸ್ ಬೆರಳು ಅಂತ ನಾವೇನು ಕರಿತೀವಲ್ಲ, ಇದು ನಮಗೆ ದಾರಿ ಮತ್ತು ಗುರಿಯನ್ನು ಹೇಳ್ಕೊಡುತ್ತೆ. ಹಾಗೆ ಮಧ್ಯದ ಬೆರಳು ನಮಗೆ ಸಮತೋಲನ ಮತ್ತು ಸಹನೆಯನ್ನು ಹೇಳ್ಕೊಡುತ್ತೆ. ಹಾಗೆ ರಿಂಗ್ ಫಿಂಗರ್ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ತುಂಬ ಮಹತ್ವವಾದದ್ದು. ಯಾಕೆ ಅಂತ ಹೇಳಿದ್ರೆ, ಜೀವನದ ಅನೇಕ ಮುಖ್ಯವಾದಂಥ ನಿರ್ಧಾರಗಳು ಈ ರಿಂಗ್ ಫಿಂಗರಿಂದ ಆಗತ್ತೆ. ಅಂದರೆ ಲವ್ ಮತ್ತು ಕಮಿಟ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ಕೊನೆ ಫಿಂಗರ್ ಏನು ಹೇಳುತ್ತೆ ಅಂದರೆ, ನಾನು ಎಷ್ಟೇ ಸಣ್ಣವನಾದರೂ ಅಹಂಕಾರವನ್ನು ಬಿಟ್ಟು ವಿನಮ್ರವಾಗಿರಿ ಅಂತ ಹೇಳುತ್ತೆ. ಈ ರೀತಿ ನಮಗೆ ಮೌಲ್ಯಗಳನ್ನು ನಮ್ಮ ಕೈ ನಮ್ಗೆ ಹೇಳ್ಕೊಡುತ್ತೆ. ಈ ಜೀವನ ಪಾಠ ನಮಗೆ ಎಷ್ಟು ಮುಖ್ಯ ಅಲ್ವಾ? ಹೌದು. ಹಾಗಿದ್ರೆ ಅದನ್ನೇ ನಾನು ಇಂಗ್ಲೀಷ್ನಲ್ಲಿ ಹೇಳೋದಾದರೆ, ಜಸ್ಟ್ ದೀಸ್ 5 ಫಿಂಗರ್ಸ್ ಕಂಪ್ಲೀಟ್ಸ್ ಅ ಹ್ಯಾಂಡ್. ಅದೇ ರೀತಿಯಲ್ಲಿ ಆಲ್ ದೀಸ್ 5 ಫಿಂಗರ್ಸ್ ಗಿವ್ ಅಸ್ ಅ ವ್ಯಾಲ್ಯೂ ಫಾರ್ ದ ಲೈಫ್ ಅಂತ ಹೇಳಿದ್ರೆ, ಕಾನ್ಫಿಡೆನ್ಸ್, ಡೈರೆಕ್ಷನ್, ಬ್ಯಾಲೆನ್ಸ್, ಲವ್ ಆ್ಯಂಡ್ ಹಂಬಲ್ನೆಸ್. ಸೊ ದೀಸ್ ಆರ್ ದ 5 ವ್ಯಾಲ್ಯೂಸ್ ಗಿವನ್ ಟು ಲೈಫ್. ನೋಡಿದ್ರಲ್ಲ, ಈ ಒಂದು ಕೈಯಿಂದ ನಾವು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ವಿಚಾರ ನಿಮಗೆ ಗೊತ್ತಿರಲಿಲ್ವಾ? ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಚಾರ ನಿಮಗೆ ಉಪಯುಕ್ತ ಅನಿಸಿದ್ರೆ, ಹಾಗೆ ಅದು ಒಳ್ಳೆಯ ವಿಚಾರ ಅಂತ ಅನಿಸಿದ್ರೆ ಅದನ್ನು ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಒಳ್ಳೆಯ ವಿಚಾರಗಳು ಶೇರ್ ಆಗಬೇಕು, ಹಾಗೆ ಎಲ್ಲರಿಗೂ ಅದು ತಲುಪಬೇಕು. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಳ್ಳೆಯ ವಿಚಾರಗಳ ಕೊರತೆ ನಮಗಿದೆ. ಹಾಗಾಗಿ ಒಳ್ಳೆಯ ವಿಚಾರಗಳನ್ನು ತಲುಪಿಸಿ. ಥ್ಯಾಂಕ್ ಯು. ಟೇಕ್ ಕೇರ್.